ಆನೇಕಲ್ ಕೆಎಡಿಬಿ ವಿರುದ್ಧ ರೈತರ ಹೋರಾಟಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಗೌರವ ಅಧ್ಯಕ್ಷರು ರವಿ ಕೃಷ್ಣಾರೆಡ್ಡಿ ಅಧ್ಯಕ್ಷತೆಯಲ್ಲಿ ನೂರಾರು ಬೈಕ್ ರ್ಯಾಲಿ ಮುಖಾಂತರ 11 ಹಳ್ಳಿಯ ರೈತರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿದರು. ಕೆಎಡಿಬಿ ಸಂಸ್ಥೆಯು ಆನೇಕಲ್ ತಾಲ್ಲೂಕಿನ ಸರ್ಜಾಪುರ ಹೋಬಳಿ ವ್ಯಾಪ್ತಿಯ 11 ಗ್ರಾಮಗಳ ಕೃಷಿ ಭೂಮಿಯ ಮೇಲೆ ಹೊರಡಿಸಿರುವ ಅಕ್ರಮ ಭೂ ಸ್ವಾಧೀನ ಆದೇಶವನ್ನು ವಿರೋಧಿಸಿ ದೊಮ್ಮಸಂದ್ರ ಗ್ರಾಮದಿಂದ ಬೈಕ್ ರ್ಯಾಲಿ ಕೊಮ್ಮಸಂದ್ರ ಗೋಪಸಂದ್ರ ಬಿ ಹೊಸಹಳ್ಳಿ ಸೋಂಪುರ ಸರ್ಜಾಪುರ ಬಿದರಗುಪ್ಪೆ ಮಾರ್ಗವಾಗಿ ಅರೆನೂರು ಹಂದೇನಹಳ್ಳಿ ಸೊಳ್ಳೆಪುರ ಸಮನಹಳ್ಳಿ ಮುತ್ತಾನಲ್ಲೂರು ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮುತ್ತಾನಲ್ಲೂರು ಗ್ರಾಮದಲ್ಲಿ ಬೃಹತ್ ಬೈಕ್ ರ್ಯಾಲಿಯಲ್ಲಿ ರವಿ ಕೃಷ್ಣಾರೆಡ್ಡಿ ಮಾತನಾಡಿ, ಆನೇಕಲ್ ತಾಲ್ಲೂಕಿನಲ್ಲಿ 16 ಎಕರೆಗಳು ಭೂ ಸ್ವಾಧೀನವಾಗಿದ್ದು ಇದನ್ನು ಅಭಿವೃದ್ಧಿಪಡಿಸದೆ ಉದ್ದೇಶಪೂರ್ವಕವಾಗಿ ರೈತರನ್ನು ಒಕ್ಕಲೆಬ್ಬರಿಸಿ ಆ ಭೂಮಿಯನ್ನು ಕಾರ್ಖಾನೆ ಮಾಲೀಕ ರಿಯಲ್ ಎಸ್ಟೇಟ್ ಉದ್ಯಮಿ ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡುವ ಸಲುವಾಗಿ ಫಲವತ್ತಾದ ಭೂಮಿಯನ್ನು ಬಲವಂತ ಮಾಡಿ ಪೊಲೀಸರನ್ನು ಬಿಟ್ಟು ಇದೇ ತಿಂಗಳು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಠಿ ಚಾರ್ಜ್ ಮಾಡಿ ರೈತ ಹೋರಾಟಗಾರರನ್ನು ಮಹಿಳೆಯರನ್ನು ಉದ್ದೇಶಪೂರ್ವಕವಾಗಿ ಗೃಹ ಬಂಧನದಲ್ಲಿ ಕೂಡಿ ಹಾಕಿ ಶೋಷಣೆಗೆ ಒಳಪಡಿಸಿದ್ದು ಖಂಡನೀಯ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟಗಾರ ಅಧ್ಯಕ್ಷರು ದೇವರಾಜ್ ರೆಡ್ಡಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು ಇಲ್ಲಿಯ ತನಕ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಮಾಡುತ್ತಿದ್ದು ಸರ್ಕಾರಕ್ಕೆ ಕಿವಿಯೂ ಇಲ್ಲ, ಮನಸ್ಸೂ ಇಲ್ಲ, ಕಲ್ಲು ಬಂಡೆ ರೀತಿ ವರ್ತಿಸುತ್ತಿದ್ದು ಇದೇ ರೀತಿ ಮಂಡುತನ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ತಯಾರಿ ನಡೆಯುತ್ತದೆ ಎಂದು ಎಚ್ಚರಿಸಿದರು. ಹೋರಾಟಗಾರ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಮಾತನಾಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಗೌರವ ಅಧ್ಯಕ್ಷರು ರವಿ ಕೃಷ್ಣಾರೆಡ್ಡಿ ಈ ಭಾಗದ ರೈತರಿಗೆ ಭೀಮಬಲ ನೀಡಿದರು. ನಂತರ ಸರ್ಜಾಪುರ ರೈತರ ಪರವಾಗಿ ನಿಲ್ಲುತ್ತೇನೆ. ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ರಾಜ್ಯ ಸರ್ಕಾರ ವಶಪಡಿಸಿಕೊಳ್ಳಲು ನಾವು ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಜೊತೆಗೂಡಿ ಬಿಡುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಕಾಡ ಅಗ್ರಹಾರ ಜಯಪ್ರಕಾಶ್, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಆನೇಕಲ್ ತಾಲ್ಲೂಕು ಅಧ್ಯಕ್ಷ ವಿಜಯರೆಡ್ಡಿ, ಉಪಾಧ್ಯಕ್ಷ ಹರೀಶ್ ಕುಮಾರ್, ಮಹೇಶ್ ರೆಡ್ಡಿ, ಸರ್ಜಾಪುರ ವಸುಂಧರ ರೆಡ್ಡಿ, ಅನೇಕ ಪಕ್ಷದ ಕಾರ್ಯಕರ್ತರು, ರೈತ ಮುಖಂಡರು, ಮಹಿಳೆಯರು ಹಾಜರಿದ್ದರು. ಸರ್ಕಾರ ಈಗ ಬೆಂಗಳೂರಿಗೆ ನಡೆಸಿದ್ದ ನೂರಾರು ರೈತ ಮಹಿಳೆಯರನ್ನು ಮತ್ತು ಹೋರಾಟಗಾರರನ್ನು ಬೆಂಗಳೂರಿನ ಮಡಿವಾಳ ಚೆಕ್ ಪೋಸ್ಟ್ ಬಳಿ ತಂಡ ಪೊಲೀಸರು ಬಹಳ ಕೆಟ್ಟದಾಗಿ ನಡೆದುಕೊಂಡು ಇದ್ದರು. ಮಹಿಳೆಯರಲ್ಲದೆ ಎಲ್ಲರನ್ನೂ ನೆಲೆಗಾಡಿತರಾಗಿ ಹೋರಾಟ ಮಾಡುತ್ತಿದ್ದ ರೈತರನ್ನು ಅವಮಾನಿಸಿದ್ದಾರೆ. ಈ ನಿಟ್ಟಿನಲ್ಲಿ ರೈತರ ಹಕ್ಕು ಮತ್ತು ಭಾವನೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವ ಸರ್ಕಾರವನ್ನು ವಿರೋಧಿಸಿ ರೈತ ಬಂಧುಗಳೇ, ನಮ್ಮ ಭೂಮಿ ನಮ್ಮ ಹಕ್ಕು ಬಲವಂತದ ಭೂಸ್ವಾಧೀನ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ವಿಚಾರ. ಸರ್ಜಾಪುರ ಹೋಬಳಿ ಹಂದೇನಹಳ್ಳಿ ಹಾಗೂ ಮುತ್ತನೂರು ಭಾಗದ 11 ಹಳ್ಳಿಗಳ ಬಲವಂತದ ಭೂಸ್ವಾಧೀನವನ್ನು ವಿರೋಧಿಸಿ ಹಾಗೂ ರೈತರು ಮತ್ತು ರೈತ ಮಹಿಳೆಯರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಟಿಆರ್ಎಸ್ ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದ ಮಾನ್ಯ ಶ್ರೀ ರವಿಕೃಷ್ಣಾರೆಡ್ಡಿ ಅವರು ಹಾಗೂ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ನಾಯಕತ್ವದಲ್ಲಿ ಜುಲೈ 18ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ಬೃಹತ್ ಪ್ರತಿಭಟನಾ ಬೈಕ್ ನನ್ನ ಆತ್ಮೀಯ ಬಂಧುಗಳೇ ನಮಸ್ಕಾರ ಬಂದಿದ್ದಾರೆ. ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ, ಜಂಗಮಕೋಟೆಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ರಾಮನಗರ ತಾಲೂಕಿನ ಬಿರುದು ಹೋಬಳಿಯಲ್ಲಿ ಹೀಗೆ ಎಲ್ಲೆಡೆ ರೈತರು ಬಲವಂತದ ಭೂಸ್ವಾಧೀನದ ವಿರುದ್ಧ ಶಾಂತಿಯುತ ಹೋರಾಟಗಳನ್ನು ಮಾಡುತ್ತಿದ್ದಾರೆ. ಆದರೆ ರೈತ ವಿರೋಧಿ ಜನವಿರೋಧಿ ಸರ್ಕಾರ ಸ್ಪಂದಿಸುತ್ತಿಲ್ಲ. ಈಗ ಭೂಮಿಯನ್ನು ಪಡೆದುಕೊಳ್ಳುವ ಮತ್ತು ಹೋರಾಟ ಮಾಡುವ ಸರದಿ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯವರದ್ದು. ಕಳೆದ 2 ವರ್ಷದಿಂದಲೂ ಪಟ್ಟಣದಲ್ಲಿ, ಜಂಗಮಕೋಟೆಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ, ರಾಮನಗರ ತಾಲೂಕಿನ ಬಿರುದು ಹೋಬಳಿಯಲ್ಲಿ ಹೀಗೆ ಎಲ್ಲೆಡೆ ರೈತರು ಬಲವಂತದ ಭೂಸ್ವಾಧೀನದ ವಿರುದ್ಧ ಶಾಂತಿಯುತ ಹೋರಾಟಗಳನ್ನು ಮಾಡುತ್ತಿದ್ದಾರೆ. ಆದರೆ ರೈತ ವಿರೋಧಿ ಜನವಿರೋಧಿ ಸರ್ಕಾರ ಸ್ಪಂದಿಸುತ್ತಿಲ್ಲ. ಈಗ ಭೂಮಿಯನ್ನು ಪಡೆದುಕೊಳ್ಳುವ ಮತ್ತು ಹೋರಾಟ ಮಾಡುವ ಸರದಿ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯವರದ್ದು. ಕಳೆದ 2 ವರ್ಷದಿಂದಲೂ ಈ ಬಲವಂತದ ಭೂಸ್ವಾಧೀನದ ವಿರುದ್ಧ ಹಂದೇನಹಳ್ಳಿಯಲ್ಲಿ ರೈತರು ಧರಣಿ ಮಾಡುತ್ತಿದ್ದಾರೆ. 1 ವರ್ಷದಿಂದ
ನಾನು ಯೋಚನೆ ಮಾಡ್ತಾ ಇದ್ದೆ. ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿಕೊಂಡು ಕೈಗಾರಿಕಾ ಕೆಇಬಿ ಅಕ್ವೈರ್ ಮಾಡಿಕೊಂಡು ಕೂತಿದೆ, ಏನೂ ಬಳಕೆ ಮಾಡ್ತಾ ಇಲ್ಲ. ಅದು ಇವತ್ತು ಅಕ್ಷರಶಃ ಬಂಜರು ಭೂಮಿ, ಬರಡು ಭೂಮಿ ಸರ್ಕಾರ ಮಾಡಿರುವಂತದ್ದು. ಅಲ್ಲಿ ರೈತರೇನೋ ಬೆಳೀತಾ ಇದ್ರು, ಇವತ್ತು ಮತ್ತೆ ಅಲ್ಲಿ ರಸ್ತೆ ಮಾಡಿ ಚರಂಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ, ಯಾವುದು ಬರ್ತಾ ಇಲ್ಲ. ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಇವರು? ದುಡ್ಡು ಮಾಡೋದಿಕ್ಕೆ. ಪ್ರತಿ MLA ಮಿನಿಸ್ಟರ್ಗಳು ಇಲ್ಲಿ ಡೆವಲಪ್ ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮುಂದೆ ತಂದಪ್ಪ ಊಟ ಬಂದು ಏನ್ ಮಾಡ್ತಿದ್ದೀರಾ? ಸರ್ಕಾರಿ ನೌಕರರಿಲ್ವಾ? ಆದ್ರೆ ಬಹಳ ಜನ ಕಾಣಿಸಲ್ಲ, ಅವರು ಕಾಣಿಸ್ತಾರ? ಊರು ಮುಕ್ತಾಯಿಲ್ಲ ಅವರು. ಬಾಕಿಗಳು ಬಹಳ ಜನ ಇದ್ದಾರೆ ಈ ಊರುಗಳಲ್ಲಿ. ಈ ಮೂರು ಮುತಾನಲ್ಲೂ ಸಹ ಮೊದಲಿಂದಲೂ ಕಿರಾಣಿಗಳಪ್ಪ ಅಂತ ಹೆಸರು ಅವರು ಇಲ್ವಾ? ದೊಡ್ಡಮ್ಮನ ಊರಿಗೂ ಈ ಊರಿನಲ್ಲಿ ಪ್ರತಿ ವರ್ಷ ಕರಗ ನಡೆಯುತ್ತೆ. ಮಾನೇಕಲ್ ತಾಲೂಕಿನ 2ನೇ ಅತಿ ದೊಡ್ಡ ಕರಗ ಈ ಊರಲ್ಲಿ ನಡೆಯುತ್ತೆ. ಎಲ್ಲ ಬುದ್ಧಿವಂತರೆ. ಏನ್ ಉಪಯೋಗ? ನಾವು ಸ್ವಲ್ಪ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಬಡಾಡಬೇಕು. ನನ್ನ ನಿಜಕ್ಕೂ ಹೆಣ್ಣು ಮಕ್ಕಳು ಯಾರೆಲ್ಲ ಅಲ್ಲಿ ಹೋಗಿ ಹೋರಾಟಕ್ಕೆ ಹೋಗಿದ್ರು ಅವರೆಲ್ಲರೂ ಚಪ್ಪಾಳೆ ಹೊಡೆದು ಚಪಾಷೆ ಆಡಪ್ಪ. ಬಹಳ ಜನ ಗಂಡಸರು ಕೊಡ್ತಾರೆ, ಅದಕ್ಕೆ ಹೆಣ್ಣು ಮಕ್ಕಳು ಇವತ್ತು ಮನೆ ನಿಲ್ಸ್ಕೊಳ್ಳೋದಿಕ್ಕೆ, ಮನೆ ಕಟ್ಕೊಳ್ಳೋದಿಕ್ಕೆ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಪ್ರತಿ ಹಳ್ಳಿಯೂ ಒಂದು ಮನೆ ಉಳಿದಿದೆ ಅಂದ್ರೆ ಆ ಮನೆ ಹೆಣ್ಣು ಮಳೆ ಕಾರಣ. ಬಹಳ ಕಡೆಗಳಲ್ಲಿ ಒಂದು ಹಸು ಮಾಡ್ಕೊಂಡು ಸ್ವಲ್ಪ ಉಣ್ಣೆ ಮಾಡ್ಕೊಂಡು ಗಂಡಸ ಅದಕ್ಕಾಗಿ ಫೋಟೋ ಹಾಕ್ಬಿಟ್ಟಿದ್ದಾರೆ. ಅದು 40 ಆಗಿರೋರಂತೂ ಇವತ್ತಿರೋ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಕಾಲಕ್ಕೆ ಹೋಲಿಸಿದ್ರೆ ದಿವ ನಾಗೇಶ್ ರೆಡ್ಡಿ ಇವತ್ತಿರೋ ಮಕ್ಕಳು ಬಹಳ ಜನ ಇಲ್ಲಿ ನಿಮ್ಮ ಮನೆ ಡಾಕ್ಟರ್ ಇಂಜಿನಿಯರ್ ಇರೋರು ಯಾವ ಮನೆ ಡಾಕ್ಟರ್ ಇಂಜಿನಿಯರ್ ಕೇಳಪ್ಪ, ಅದು ಈ ಭಾಗದಲ್ಲಿ. ಆದ್ರೆ ಚೆನ್ನಾಗಿದ್ದಾರೆ, ಬಹಳ ಜನ ಬೆಂಗಳೂರು ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಇಲ್ವಾ? ಮೇಜರ್ ಸೆಟ್ಲ್ ಆಗಿದ್ದಾರೆ. ಅವರೆಲ್ಲ ಯಾಕೆ ಹೋರಾಟಕ್ಕೆ ಬರ್ತಾ ಇಲ್ಲ? ಹೋರಾಟಕ್ಕೆ ಬರಬೇಕು. ಯಾವ ರಾಜಕಾರಣಿ ಹಿಂದೆ ಹಲ್ಲು ನಿಂತ್ಕೊಂಡು ರೈತ ಸ್ವಾಭಿಮಾನಿ ಇರ್ತಾನೆ, ಆದ್ರೆ ಬೆಂಗಳೂರು ಸೇರಿಸ್ತಾರೆ, ಅದನ್ನೆಲ್ಲ ಸ್ವಾಭಿಮಾನ ಕಳ್ಕೊಂಡ್ಬಿಡ್ತಾರೆ. ಅವರತ್ರ ಇವತ್ತು ಹಲ್ಲು ನಿಂತ್ಕೊಂಡು. ಹಾಗಾಗಿ ಅದೆಲ್ಲ ಬಿಟ್ಟು ಮೊನ್ನೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ದೌರ್ಜನ್ಯ ನಡೆದಿದೆ. ಅವ್ರು ಪೊಲೀಸರು ಯಾರಪ್ಪ ಪೊಲೀಸರು ಯಾರಾದ್ರೂ ಬೆಂಗಳೂರು ಹೋದಾಗ ನಿಮ್ಮ ಇಲಾಖೆಯಿಂದ ದಬ್ಬಾಳಿಕೆ ನಡೆದಿದೆ, ಏನೋ ಅಲ್ಲಿ ಬೇರೆ ರೀತಿ ಶಾಂತಿಯುತವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರ ಮನವೊಲಿಸಿ ಒಂದು 10 ನಿಮಿಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು. ಅಥವಾ ಹೇಳೋದಕ್ಕೆ ಕೃಷ್ಣ ಪಾರ್ಟಿಗೆ ಅವರೇ ವಾಗ್ದಾನ ಆಡಿಯೋ ಕೇಳಿದ್ರೆ ದೇವರಾಜ ಕೇಳಿಸಿದ್ರು, ಆಡಿಯೋ ಕೇಳಿಸಿದ್ರು. ಅವ್ರು ಯಾರೊಬ್ರು DYSP ಮಾತಾಡಿದ್ದಾರೆ, ನೀವೆಲ್ಲ ಬಂದ್ಬಿಡಿ ಕೃಷ್ಣ ಪಾರ್ಕ್ಗೆ, ಅಲ್ಲಿಗೆ ನಾನು ಕ್ಯಾನ್ಸರ್ ಕಳಿಸ್ತೀನಿ ಅಂತ ಹೇಳಿದ್ರು. ಅದನ್ನ ಬಿಟ್ಟು ಪೊಲೀಸರು ಮಧ್ಯದಲ್ಲಿ ಅಡ್ಡ ಹಾಕೊಂಡು ರಸ್ತೆ ಮೇಲೆ ಕೂತ್ಕೊಂಡು ಹಾಕಿ ಮಾಡಿ ಅವ್ರ ಪಾಪ ರಂಗನಾಥ್ ಅಂತ ಇಲ್ಲೇ ಬಿಟ್ಟು ಹೊಸಳ್ಳಿ ಅವ್ರು ಕಾಲು ಮುರಿದಿದ್ದಾರೆ, ಇವರಿಗೆ ರಿಕ್ಸ್ ಮುರಿದಿದ್ದಾರೆ. ಏನು ಪಕ್ಕೆಲ್ ಬೇರೆ ಮುರಿದಿದೆ ನಮ್ಮ ದೇವಾಜ್ ಅವರಿಗೆ. ಇನ್ನೊಬ್ರು ಯಾರು ಸುಶೀಲಮ್ಮ ಅಂತ ಶಿವಮ್ಮ ಏನ್ ಬಂದವರಪ್ಪ, ಅವ್ರ ಪಾಪ ಕೂಲಿ ನಾಲಿ ಮಾಡ್ತಾರೆ. ಅವರೆಲ್ಲ ಹೊಡೆದು ಮಾಡಿದ್ದಾರೆ. ನಿಮ್ಮ DCP ನಾರಾಯಣ್ ಅಂದ್ರೆ ಭೂಮಿ ರಾಮ ಬರಮ್ನೆ ಏನಮ್ಮ ಗೊತ್ತಾಯ್ತ ತಾಯಿ? ಭೂಮಿ ರಾಮ ಬರಮ್ನೆ ಚೂರಿ ಅಲ್ಲ ಹೇಳಿದ್ರು ನನಗೆ. ಏನು ಹಂಗೆ ಬೆನ್ನಲ್ಲಿ ಪೂರ್ತಿ ಮಾತಾಡ್ತಾರೆ ಸರ್, ಆದ್ರೆ ಮಾಡೋ ಮಾತಾ ಕೆಲಸ ಅದು. ದಯವಿಟ್ಟು ಸ್ವಲ್ಪ ಸೌಜನ್ಯದಿಂದ, ಲಜ್ಜೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಜನಪರ ಕಾಳಜಿಯಿಂದ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ಇವು ರೈತರಿಗೂ ಹೋರಾಟ ಇಲ್ಲ, ಹೋರಾಟ ಇರುವಂತದ್ದು ಸರ್ಕಾರಕ್ಕೂ ರೈತರಿಗೂ. ಹಾಗಾಗಿ ನೀವು ಪೊಲೀಸರು ಅವ್ರ ಮೇಲೆ ಹ್ಯಾಂಡಲ್ ಮಾಡಲ್ಲ, ರೈತರು ಹ್ಯಾಂಡಲ್ ಮಾಡಲ್ಲ. ಸ್ವಲ್ಪ ನೀವು ರೈತರಲ್ಲಪ್ಪ, ನೀವು ರೈತಾಪಿ ಹಿನ್ನೆಲೆಯಿಂದ, ಬಹುತೇಕ ಪೊಲೀಸರು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರು. ಯಾವ ಕಾರ್ಯಕರ್ತರು ಹೇಳ ಅಂತ ಹೇಳಿ ಅತಿಯಾಗಿ ದೌರ್ಜನ್ಯ ಮಾಡಲಿಕ್ಕೆ ಹೋಗ್ಬೇಡಿ. ಇವತ್ತು ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಯು ರೈತನ ಬೆವರಿಗೆ ಬೆಲೆ ಕೊಡದೆ ಅವನ ಬೆವರನ್ನ ತಿಂತಾ ಇದ್ವಿ, ಅವ್ರ ಬೆವರು ತಿಂತಾ ಇದ್ವಿ. ನಮ್ಮ ದೇಶದಲ್ಲಿ ಒಳ್ಳೆ ಸೋನಾಮ ಸೂರ್ಯ ಎಷ್ಟಪ್ಪ ಇದ್ರು? 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ. ಅದೇ ಜಪಾನಲ್ಲಿ ಎಷ್ಟು ಗೊತ್ತೇನೋ ಮಾಡಿದ್ರಿ? ಜಪಾನಲ್ಲಿ 500 ಲೀಟರ್ 800 ರೂಪಾಯಿ ತನಕ ಇದೆ. ಅಂದ್ರೆ ಇಲ್ಲಿ 50, 60 ರೂಪಾಯಿ, 70 ರೂಪಾಯಿ 600, 700, 800 ಇದೆ. ಅಂದ್ರೆ ನಾವು ನಮಗೂ ಇಲ್ಲಿ ಅದೇ ಇರುತ್ತೆ ಅಲ್ವಾ? ಅಂದ್ರೆ ರೈತ ಇವತ್ತು ಅವ್ನು ದುಡಿಯೋದಿಕ್ಕೆ ಬೆಲೆ ಕಟ್ತಾ ಇಲ್ಲ, ಅವ್ನ ಜಮೀನಿಗೆ ಬೆಲೆ ಕಟ್ತಾ ಇಲ್ಲ, ಅವ್ನು ಹಾಕೋ ಗೊಬ್ಬರಕ್ಕೆ, ಅವ್ನು ಹಾಕೋ ಬೀಜಕ್ಕೆ, ಅವ್ನು ಬರೋ ಟ್ಯಾಕ್ಸ್ ಮಾತ್ರ ಬೆಲೆ ಕಟ್ತಾ ಇದ್ದಾನೆ. ನಮ್ಮಲ್ಲಿ ಬಹಳ ಫೇಮಸ್ ನಮ್ಮೂರಲ್ಲಿ ಒಂದು ಗಾದೆ, ಅದೇ ನಾವು ಕಣ್ಣಿಗೆ ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಅದು ಹಿಂಗೆ ಹೇಳ್ತೀನಿ, 10 ಕ್ವಿಂಟಾಲ್ ಬಿತ್ತನೆ ಮಾಡಿ 11 ಕ್ವಿಂಟಾಲ್ ಬಂತು, 1 ಕ್ವಿಂಟಾಲ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾನಂತ. ಅಂತ ಮೂರ್ಖ ರೈತರು ಬಹಳ ಜನ ಮಾಡಿದ್ದಾರೆ. ಏಳನೇ ಕಾಲಕ್ಕೆ 1 ಕ್ವಿಂಟಾಲ್ ಭತ್ತ ಬಿತ್ತಿದ್ರೆ 200
ಬಂತು, ಒಂದು ಬಿದ್ದರೆ ಒಂದೇ ಬರಬೇಕು ಅನ್ನೋ ತರದಲ್ಲಿ ಪಾಪ ಕಷ್ಟಪಟ್ಟು ಆ ತರಕ್ಕೆ ಮೂರ್ಖ ರೈತರು ನಾವೆಲ್ಲ. ಹಾಗಾಗಿ ನಮ್ಮ ವ್ಯವಸ್ಥೆಯನ್ನ ದುಡಿಮೆ ಕಿತ್ತಾಕಿ ನಿರಂತರವಾಗಿ ಮಾಡ್ತಾ ವಿದೇಶದಲ್ಲಿ ಹುದ್ದೆಯನ್ನ ತೊರೆದು ನಾಡಿನ ಉದ್ಯೋಗಕ್ಕೂ ಹೋರಾಟ ಮಾಡ್ಕೊಂಡು ಬಂದು ಇವತ್ತು ಈ ಭಾಗದ ರೈತರಿಗೆ ಬಹಳ ಸ್ಪಷ್ಟವಾಗಿ ಜಮೀನನ್ನು ಕಳ್ಕೊಂಡಂತವರ ಕುಟುಂಬಗಳು ಏನಾಗ್ತದೆ, ಸ್ವತಃ ಸಂಸದದಲ್ಲಿ ಜಮೀನುಗಳನ್ನ ಕಳೆದುಕೊಂಡಂತ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳ್ತಾರೆ. ಹಲವಾರು ವಿಚಾರವನ್ನ ಹೇಳಿದಂತ ಮತ್ತೆ ನಾನು ಕೂಡ ಹಲವರು ಹೇಳ್ತೇನೆ. 15 ವರ್ಷಗಳಿಗೆ ಆನೇಕಲ್ ತಾಲೂಕಲ್ಲಿ ರಿಯಲ್ ಎಸ್ಟೇಟ್ ಎಂಟ್ರಿ ಆದ ತಕ್ಷಣ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಸ್ಕಾರ್ಪಿಯ ಕಾರುಗಳು ನಮ್ಮ ಆನೇಕಲ್ ತಾಲೂಕು ಬಂದಿತ್ತು. ಹೈಯೆಸ್ಟ್ ನೀವು ಮಾಹಿತಿ ತಗೊಂಡ್ರೆ ಹೈಯೆಸ್ಟ್ ಸ್ಕಾರ್ಪಿಯ ಕಾರುಗಳು ಬಂದಿದ್ದು ಯಾವ್ದಪ್ಪ ಅಂದ್ರೆ ಆನೇಕಲ್ ತಾಲೂಕು. ನನ್ನನ್ನು ಒಳಗೊಂಡಂತೆ ನಮ್ಗೆಲ್ಲ ಜಮೀನುಗಳನ್ನ ಹೋದಾಗ 3 ತಿಂಗಳಿಗೆ ನಿಜವಾದ ಶೋರೂಮ್ ಇದೆ, 160 ಕಾರು ನನ್ನನ್ನು ಒಳಗೊಂಡಂತೆ. ಯಾಕಂತ ಹೇಳಿದ್ರೆ ನಮ್ದು ಕೂಡ ಜಮೀನ್ ಮಾಡಿದಾಗ ನಮ್ಮ ತಂದೆ ಸ್ವಲ್ಪ ದುಡ್ಡು ಕೊಟ್ಟು ಅಂತ ಹೇಳಿ ನಾನು ಕೂಡ ಕಾರು ಅಂದ್ರೆ ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಅನ್ಯಾಯವಾಗಿ ಜಮೀನ್ ಮಾಡಿದಾಗ ಮತ್ತೆ ಮರು ಜಮೀನನ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಫಲವತ್ತಾದ ಜಮೀನನ್ನ ಯಾರೋ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸರ್ಕಾರ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಜೊತೆಗೆ 1ನೇ ತಾರೀಕು ಏನು ಪೊಲೀಸರು ಮಹಿಳೆಯರ ಬಗ್ಗೆ ಮತ್ತೆ ರೈತರ ಹೋರಾಟವನ್ನ ಬೆಂಬಿಡ್ತಕ್ಕಂಥ ಮತ್ತು ಅಸಲ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅದು ಸರಿಯಾದ ಕ್ರಮವಲ್ಲ. ನಮ್ಮ KRS ಪಕ್ಷ ಸದಾ ನಿಮ್ಮ ಒಟ್ಟಿಗಿದೆ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಬಂದ್ರು. ನಾವೆಲ್ಲ ಸೇರ್ಕೊಂಡು ಇಲ್ಲೊಬ್ಬ ಮಹಿಳೆಗೆ ನಾವು ಚಪ್ಪಾಳೆ ಕೊಡ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಅವರು ವಿಕಲಚೇತನರು 3 ಗಾಡಿ ತಂದಿದ್ದಾರೆ, 3 ಚಕ್ರ. ಚಿಕ್ಕವರ ರಸ್ತೆಯಲ್ಲಿ ನಮ್ಮ ರೈತರಿಗೆ ಬೆಂಬಲವನ್ನು ನೀಡಿರ್ತಕ್ಕಂಥ ಎಕ್ಕಲ್ ಕೂತಿದ್ದಾರೆ. ಅವ್ರಿಗೆಲ್ಲ ನಾವು ಚಪ್ಪಾಳೆ ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಾವು ಎಲ್ಲಾ ಸೌಕರ್ಯಗಳಿದ್ದು ಇವತ್ತು ಅನ್ನ ಹೇಳಿದ್ರು. ಎಲ್ಲರೂ ಸರ್ಕಾರದ ಸೇವೆಯನ್ನು ಪಡ್ಕೊಂಡಿದ್ದಾರೆ, ಸರ್ಕಾರದ ಕೆಲಸದಲ್ಲಿದ್ದಾರೆ, ರಾಜಕೀಯದವರಿದ್ದಾರೆ. ಅವ್ರಿಗೆ ರೈತರ ಜಮೀನನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ KRS ಪಕ್ಷದ ಸೇನಾನಿಗಳು ಇವತ್ತು ನಮ್ಮೆಲ್ಲ ಭಾಗದ 11 ರೈತರ ಪರವಾಗಿ ಇವತ್ತು ನಾವಿದ್ದೇವೆ ಅಂತ ಹೇಳಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಬಂದಿದ್ದಾರೆ. ಇವರಿಗೆ ನಮ್ಮೆಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಿರಂತರವಾಗಿ ಹೋರಾಟದಲ್ಲಿ ನಮ್ಮ ಮಾಧ್ಯಮ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಆನೇಕಲ್ ತಾಲೂಕಿನ ಪ್ರತಿಯೊಂದು ಭಾಗದಲ್ಲಿ ಸಣ್ಣದಾಗಲಿ ದೊಡ್ಡದಾಗಲಿ ಯಾವುದೇ ಆಗಲಿ ಸುದ್ದಿ ಆಗಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ಸಹಕಾರ ಕೊಡ್ತಾರೆ. ಅವರಿಗೆ ಧನ್ಯವಾದಗಳು. ಹಾಗೂ ಪತ್ರಕರ್ತರು ಬರ್ತಾರೆ ಸುಮಾರು ಜನ, ಅವರು ಧನ್ಯವಾದಗಳು. ಹಾಗೆ ನಮ್ಮ ಆನೇಕಲ್ ತಾಲೂಕಿಗೆ ಇವತ್ತು KRS ಪಕ್ಷದಿಂದ ಗೌರವಾಧ್ಯಕ್ಷರಾದ ರವಿ ಕೃಷ್ಣಾರೆಡ್ಡಿ ಅವರು ಅಧ್ಯಕ್ಷರು, ಅವರ ಸಮಿತಿ, ಅವರ ತಂಡ ಸೈನಿಕರಾಗಿ ಬಂದು ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸ್ಪಂದಿಸಿ ಇವತ್ತು ಆನೇಕಲ್ ತಾಲೂಕಲ್ಲಿ ಆಗಿರುವ ದಬ್ಬಾಳಿಕೆ, ಭೂಕಳ್ಳರ ದಬ್ಬಾಳಿಕೆಯನ್ನು ಖಂಡಿಸಿ ಇವತ್ತು ಬೈಕ್ ಜಾಥಾವನ್ನು ನಡೆಸಿ ಇವತ್ತು ಅವರು ಎಲ್ಲನೂ ಹಳ್ಳಿಯಲ್ಲಿ ನೋಡ್ಕೊಂಡ್ಬಂದ್ರು. ಇವತ್ತು ಈಗ ತಾನೇ ಹೇಳ್ತಾ ಇದ್ರು, ಏನಪ್ಪ ಇಷ್ಟು ಸಿಮೆಂಟ್ ರೋಡ್ ಆಗಿದೆಲ್ಲಪ್ಪ ನಿಮ್ಮ ಆನೇಕಲ್ ತಾಲೂಕಲ್ಲಿ, ಇಡೀ ಇಂಡಿಯಾದಲ್ಲೇ ಎಲ್ಲಿ ಇಲ್ಲ. ಈ ರೋಡಲ್ಲಿ ನೀರು ಬಿಟ್ರೆ ಬೇರೆ ಇನ್ಯಾರು ಹೋಗೋದಿಲ್ಲ ಜನ, ಆ ತರ ಇದೆ. ಏನಪ್ಪ ಅಂತ ಹೇಳಿದ್ರು, ಯಾಕೆ ಸರ್ ಈ ತರ ಹೇಳ್ತಾ ಇದ್ರೆ, ಏನಪ್ಪ 100 ಕಿಲೋಮೀಟರ್ ಹೋದ್ರೆ ನಾನು ಒಂದು ಸಣ್ಣ ಹಳ್ಳ ಇಲ್ಲಲ್ಲಪ್ಪ ನಿಮ್ಮೂರಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ ಈ ತರ ಪರಿಸ್ಥಿತಿ ಇದೆ ಅಂದ್ರೆ ಕಿವಿ ಮುಚ್ಕೊಂಡು ಇದ್ ಮಾಡ್ತಾ ಇದ್ರೆ ನೀವು ಅಂತ ಕೇಳಿದ್ರೆ, ಅಪ್ಪ ಇದು ನಮ್ಮ ಸರ್ಕಾರ ಕಿವುಡುತನ, ನಮ್ಮ ಶಾಸಕರು ಕಿವುಡಾಗೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಮಾಡಕ್ ಆಗ್ತಾ ಇಲ್ಲ. ಮುಂದಿನ ದಿವಸ ಮುಂದಿನ ಹಂತದಲ್ಲಿ ಏನಾನ ಮಾಡ್ಬೋದು, ಇಲ್ಲ ಹೆಲಿಕಾಪ್ಟರ್ಗಳು ಬರ್ಬೋದೇನೋ ನೋಡ್ಬೇಕು. ಜನ ಕರ್ಕೊಂಡು ಹೋಗೋದಕ್ಕೆ ರಸ್ತೆಯಲ್ಲಿ ಮುಂದೆ ಹೋದ್ರೆ ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ನೆಕ್ಸ್ಟ್ ಕಳ್ಸ್ಬೋದೇನೋ, ಆ ಸರ್ಕಾರಗಳು ಬರ್ಬೋದೇನೋ ಅನಿಸ್ತಾ ಇದೀವಿ. ಆ ಮಟ್ಟದಲ್ಲಿದೆ. ಯಾಕಂದ್ರೆ ನಮ್ಮ ಆನೇಕಲ್ ತಾಲೂಕು ಇದುವರೆಗೂ ಅಭಿವೃದ್ಧಿ ಎಂದರೆ ನಂಬರ್ 1 ರಾಗಿ ಕಣಜ ಅಂತ ಹೆಸರು ತಗೊಂಡಿರೋ ಆನೇಕಲ್ ತಾಲೂಕು ಇವತ್ತು ಆನೆ ತರ ಇದೆ. ಇದನ್ನ ಯಾಕೆ ಸ್ವಾಮಿ ನಮ್ಗೆ ಬಂದು ನೀವು ದಳ್ಳಾಳಿಗಳ ತರ ಬಂದು ನೀವು ದೋಚ್ಕೊಂಡು ಹೋಗ್ತಾ ಇದ್ದೀರಾ ಸ್ವಾಮಿ. ನಾನು ಹೇಳೋದು ಒಂದೇ ಎಲ್ಲಾ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ನಿಮ್ದು 1000 ಎಕರೆಗಳಿದೆ ಅಲ್ಲ ಸ್ವಾಮಿ. ಯಾವತ್ತಾದ್ರೂ ನಿಮ್ ಯಾವ ಕಾರ್ಖಾನೆಗಾದ್ರೂ ಒಂದೇ ಒಂದು ಅಡಿ 1 ಇಂಚು ಭೂಮಿ ಕೊಟ್ಟಿದ್ರೆ ಹೇಳಿ, ನೀವು ನಿಮ್ಮ ಕಾಲಿಗೆ ಬಂದು ನಾವು ಬೀಳ್ತೀವಿ. ನಮ್ಮ ರೈತರೆಲ್ಲ ನೀವು ದರೋಡೆ ಕೊರ್ತಾರ. ನೀವು ಇವತ್ತು ಲಕ್ಷಾಂತರ ಕೋಟಿಗಳು ಸಂಪಾದನೆ ಮೇಲೆ ಸಂಪಾದನೆ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ರೈತನ ಬದುಕೋಕ್ ಬಿಡ್ತಾ ಇಲ್ಲ. ಯಾಕೆ, ಏನು ಆಗಿದೆ? ಬನ್ನಿ ಸ್ವಾಮಿ, ಆಂಧ್ರದಲ್ಲಿ ಈ ಪೆನುಗೊಂಡ ಹತ್ರ
ಆಂಧ್ರ ಇರೋದಲ್ಲಿ ನಮ್ಮ ಪೆನ್ಗೊಂಡ ಇರೋದಲ್ಲಿ ಬಾರ್ಡ್ರಲ್ಲಿ ಇವತ್ತು ಅಭಿವೃದ್ಧಿ ಮಾಡಿದರೆ, ಕಿಯಾ ತಂದು ಹಾಕಿದ್ದಾರೆ, ಕೈಗಾರಿಕೆ ತಂದು ಹಾಕಿದ್ದಾರೆ. ಏನು ಅವರು ಬಡವರು ಇವತ್ತು ಯಾವ ತರ ಬದುಕ್ತಾ ಇದ್ದಾರೆ, ಅವ್ರಿಗೊಂದು ಬದುಕು ಕಟ್ಟಿಕೊಡೋದಕ್ಕೆ ಸಹಕಾರ ಮಾಡ್ಕೊಟ್ಟಿದ್ದಾರೆ. ನೀವು ಯಾವ ತರ ಮಾಡಿದ್ರೆ ಹೇಳಿ, ಯಾವ ಬಾರ್ಡರ್ ಅಲ್ಲಿ ಕೊಟ್ಟು ಮಾಡಿದ್ರೆ ಹೇಳಿ, ಯಾವ ಇಡೀ ಕರ್ನಾಟಕ ಎಷ್ಟು ಬಾರ್ಡರ್ ಬರ್ತದೆ, ಎಷ್ಟು ಇದು ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಫಸ್ಟ್ ಅದನ್ನ ಅಭಿವೃದ್ಧಿ ಮಾಡಿ. ಗಡಿ ಭಾಗಗಳನ್ನ ನಮ್ದು ಆಲ್ರೆಡಿ ತಮಿಳ್ನಾಡಿಗೆ ಅಭಿವೃದ್ಧಿ ಆಗೋಗ್ಬಿಟ್ಟು ನಾವು ಅಂಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ತರ ಬಾಳೆಕಾಲ್ ಬೆಳೆದಿದೆ, ಇನ್ಯಾಕೆ ಇದನ್ನ ಕೈ ಬಿಡ್ಬೇಕಂತ ನಾವು ಘೋಷಣೆ ಮಾಡ್ತಾ ಇದೀವಿ.